ಅಬಕಾರಿ ಇಲಾಖೆಯ ಅಧಿಕಾರಿಗಳು ಹಾಡ ಹಗಲೇ ಕೋಟಿ ಕೋಟಿ ಡೀಲ್ ಮಾಡ್ಕೊಳ್ತಾ ಇರುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರಲ್ಲ, ಇವರ ಬಂಡವಾಳ ಬಯಲಾಗಿದೆ. ಅಬಕಾರಿ ಡಿಸಿ, ಎಸ್ಪಿ ಸೇರಿ ಕಾನ್ಸ್ಟೇಬಲ್ಗೆ ನ್ಯಾಯಾಂಗ ಬಂಧನ. ತಡರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದ ಲೋಕಾಯುಕ್ತ ಅಧಿಕಾರಿಗಳು ಡಿಸಿ ಜಗದೀಶ್, ಎಸ್ಪಿ ತಮ್ಮಣ್ಣ, ಕಾನ್ಸ್ಟೇಬಲ್ ಲಕ್ಕಪ್ಪ ಜೈಲಿಗೆ. ನ್ಯಾಯಾಂಗ ಬಂಧನದ ಹಿನ್ನೆಲೆ ಪರಪ್ಪನ ಅಗ್ರಹಾರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಅಬಕಾರಿ ಡಿಸಿ, ಅಬಕಾರಿ ಎಸ್ಪಿ ಸೇರಿದಂತೆ ಕಾನ್ಸ್ಟೇಬಲ್ ನ್ಯಾಯಾಂಗ ಬಂಧನಕ್ಕೆ ಈಗ ಕಳುಹಿಸಿಕೊಡಲಾಗಿದೆ. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಸುಲಿಗೆ ಮಾಡ್ತಾ ಇದ್ರು. ಸುಲಿಗೆ ಮಾತ್ರ ಅಲ್ಲ, ಕೋಟಿ ಕೋಟಿ ಸುಲಿಗೆ ಮಾಡ್ತಾ ಇದ್ರು. ಯಾರಿಗೂ ಇದು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ರು. ಆದ್ರೆ ಆ ವ್ಯಕ್ತಿ ಇವರಿಗೆಲ್ಲರಿಗೂ ಕೂಡ ಸರಿಯಾಗಿ ಮಾಡಿದ್ದಾರೆ. ಅವ್ರ ಹತ್ರ 2.5 ಕೋಟಿ ಇವರು ಡಿಮಾಂಡ್ ಮಾಡಿದ್ರಂತೆ. ಸರ್ಕಾರಿ ಫೀಸ್ ಇರೋದು 14.5 ಲಕ್ಷ ಮಾತ್ರ. ಈಗ ಇವರ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರ ಯಾವಾಗ ರಿಪಬ್ಲಿಕ್ ಕನ್ನಡ ದೂರುದಾರ ಕೊಟ್ಟಂತ ಆಡಿಯೋ ಇಟ್ಕೊಂಡು ಮಾತಾಡಿದ್ವೋ, ಇದನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ನಾವು ತೆರೆದಿಟ್ವೋ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹೇಳಿದ್ರು, ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸರ್ಕಾರವೇ ನೇರ ಕಾರಣ. ಸಚಿವ ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಲಂಚಾವತಾರದಲ್ಲಿ ಮುಳುಗೋಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅಧಿಕಾರವನ್ನು ಉಳಿಸಿಕೊಳ್ಳಲು ಸಿಎಂ ಮತ್ತೆ ಡಿಕೆಶಿ ಮುಂದಾಗಿದ್ದಾರೆ. ಎಲ್ಲಾ ಮಂತ್ರಿಗಳು ಹಣ ವಸೂಲಿಗೆ ಇಳಿದಿದ್ದಾರೆ ಅಂತೇಳಿ ಆರ್ ಅಶೋಕ್ ಹೇಳ್ತಾರೆ. ಎಲ್ಲಾ ಹಣವು ಅಬಕಾರಿ ಸಚಿವರಿಗೆ ಹೋಗುತ್ತದೆ. ಅಬಕಾರಿ ಸಚಿವರ ವಿರುದ್ಧ ಆರೋಪ ಕೇಳಿ ಬರ್ತಲೇ ಇದೆ. ಕೂಡಲೇ ಅಬಕಾರಿ ಸಚಿವರು ರಾಜೀನಾಮೆಯನ್ನ ಕೊಡ್ಲಿ. ಅಬಕಾರಿ ಇಲಾಖೆ ಲಂಚಾವತಾರಕ್ಕೆ ಬಿಜೆಪಿ ಈಗ ಆಕ್ರೋಶ ಹೊರಹಾಕ್ತಾ ಇದೆ. ಒಳ್ಳೆ ವಿಚಾರ ಸಿಕ್ತು ಬಿಜೆಪಿಗೆ. ಬಾರ್ ಲೈಸೆನ್ಸ್ಗಾಗಿ ಕೋಟಿ ಕೋಟಿ ಡೀಲ್ ಮಾಡ್ಕೊಳ್ಳೋದಕ್ಕೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಹೊರಟ್ರಲ್ಲ, ಅಬಕಾರಿ ಎಸ್ಪಿ, ಅಬಕಾರಿ ಡಿಸಿ ಮತ್ತೆ ಕಾನ್ಸ್ಟೇಬಲ್, ಇವರು 3 ಜನ ಈಗ ನ್ಯಾಯಾಂಗ ಬಂಧನಕ್ಕೆ ಜುಡಿಷಿಯಲ್ ಕಸ್ಟಡಿಗೆ ಅವರನ್ನ ವಹಿಸಲಾಗಿದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಂಡ್ ಬಿದ್ದಾಗ ನಾಟಕ ನೋಡ್ಬೇಕು ಅವರದ್ದು. ಎದೆ ನೋವು ಹಂಗೆ ಹಿಂಗೆ ಅಂತ ಹೇಳಿ ಅಲ್ಲ. ಆರ್ ಅಶೋಕ್ ಈ ಸಂಬಂಧ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬನ್ನಿ ಆರ್ ಅಶೋಕ್ ಈ ಲಂಚಾವತಾರದ ಬಗ್ಗೆ ಏನ್ ಹೇಳಿದ್ದಾರೆ ಕೇಳೋಣ. ಇದು ಇಡೀ ಸರ್ಕಾರ ಇವತ್ತು ಲಂಚಾವತಾರದಲ್ಲಿ ಮುಳುಗೋಗಿದೆ. ಯಾಕಂದ್ರೆ ಅಲ್ಲಿ ರಾಹುಲ್ ಗಾಂಧಿಗೆ ಬೇರೆ ದುಡ್ಡಿಲ್ಲ. ಕರ್ನಾಟಕ ಒಂದೇ ಅವ್ರಿಗೆ ATM ಔಟ್ ಇದೆ. ದುಡ್ಡು ಒಡೆದು ಕೊಡ್ಬೇಕು ಇವ್ರಿಗೆ. ಇಲ್ಲ ಅಂದ್ರೆ ಮಂತ್ರಿಗಿರಿ ಇಲ್ಲ. 6 ತಿಂಗಳಿಗೆ 3 ತಿಂಗಳಿಗೆ ರೀಶಫಲ್ ಅಂತ ಯಾವಾಗ ಮುಖ್ಯಮಂತ್ರಿ ರೀಶಫಲ್ ಅಂತ ಹೇಳ್ತಾರೋ ಅವಾಗೆಲ್ಲ ದುಡ್ಡು ವಸೂಲಿ. ಇವತ್ತು ಇದು ಮೊದಲನೇದಲ್ಲ, ಇದು 3ನೇ ಬಾರಿ ಈ ಮಂತ್ರಿ ಸಿಕ್ಕಾಕೊಂಡಿರೋಂಥದ್ದು. ಇಷ್ಟು ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ ಯಾವತ್ತೋ ತೆಗಿಬೇಕಾಯ್ತು. ಆದ್ರೆ ಇವರು ದುಡ್ಡು ಕೊಡ್ತಾರೆ ಅನ್ನೋ ಒಂದೇ ಹಾಲ್ ಕರಿತ ಹಸು ಅಂತ ಹೇಳ್ತಾರಲ್ಲ, ಒಳ್ಳೆ ಹಾಲ್ ಕರಿಯೋ ಹಸು ಇದು ಕರಪ್ಷನ್ ಮಾಡುವಂತದ್ದು. ಅದಕ್ಕೆ ಇವರು ಮಂತ್ರಿಗೆ ದುಡ್ಡು ಕೊಡಕ್ಕೆ ಇವೆಲ್ಲ ಕಲೆಕ್ಟ್ ಮಾಡ್ತಾ ಇರೋದು. ಒಂದೊಂದು ವೈನ್ ಸ್ಟೋರ್ಗೂ ಕೂಡ 2.5-3 ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳೋದಂಥದ್ದು, ನಾವು ವೈನ್ ಸ್ಟೋರ್ಗಳನ್ನ ನಾವು ಟ್ರಾನ್ಸ್ಪರೆಂಟ್ ಆಗಿ ಹಂಚ್ತಾ ಇದ್ದೀರಿ ಅಂತ. ಟ್ರಾನ್ಸ್ಪರೆಂಟ್ ಅಂದ್ರೆ ಇದರೇ ದುಡ್ಡು, ಟ್ರಾನ್ಸ್ಪರೆಂಟ್ ಅಂದ್ರೆ ದುಡ್ಡು ವಸೂಲಿ ಅಂತ ಇವತ್ತು ಕಾಂಗ್ರೆಸ್ ಅವರು. ಏನ್ ಅದಕ್ಕೆ ಯಾವ್ದು ಇಲ್ಲ, ಹಿಂದುಳಿದವರು ಇಲ್ಲ, ಮುಂದುಳಿದವರು ಇಲ್ಲ, SCಗಳಿಲ್ಲ, ಎಲ್ಲರೂ ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ರೆ ನಿಮ್ಗೆ ವೈನ್ ಸ್ಟೋರ್ಸ್ ಶಾಂಕ್ಷನ್. ಅವಶ್ಯಕತೆ ಏನಿದೆ? ಇವ್ರು ಗಾಂಧೀಜಿ ಅಂತಾರಲ್ಲ, ಗಾಂಧೀಜಿ ಪಾನ ನಿರೋಧ ಮಾಡಿ ಅಂತ ಹೇಳಿದ್ರು. ಇವ್ರು ಗಾಂಧೀಜಿ ಹೆಸರು ಹೇಳ್ಕೊಂಡು ಈಗ ವಿಶೇಷ ಅಧಿವೇಶನ ಕರೀತಾವ್ರೆ. ಗಾಂಧೀಜಿ ಹೆಸರು ತೆಗೆದಾಕಿದ್ದಾರೆ ಬಿಜೆಪಿ ಅವರು ಅಂತ ಹೇಳ್ಬಿಟ್ಟು. ಈಗ ಮಾನ ಮರ್ಯಾದೆ ಬೇಡವಾ ನಿಮ್ಗೆ? ದುಡ್ಡು ವಸೂಲಿ ಮಾಡ್ತಾ ಇದ್ದೀರಲ್ಲ ನೀವು. ಚುನಾವಣೆ ಬಂದಿತ್ತು, ಆ ಟೈಮಲ್ಲಿ ಮಾಡಿದ್ರಷ್ಟೇ ಅವರು. 5 ವರ್ಷ ಪೂರ್ತಿ ಸುಮ್ಮನೆ ಇದ್ರು. ಚುನಾವಣೆ ಬಂದಾಗ ಮಾಡಿದ್ರು. ಈಗ ನಾವು ಇದನ್ನ ಹೋರಾಟ ನಾವು ಮಾಡ್ತಾ ಇದ್ದೀರಿ. ಈಗಾಗ್ಲೇ ನೆನ್ನೆ ಬಳ್ಳಾರಿ ಫೈರಿಂಗ್ದು ಗಲಾಟೆ ಮಾಡ್ತಾ ಇದ್ದೀರಿ. ಡ್ರಗ್ ಮಾಫಿಯಾದು 21ನೇ ತಾರೀಕೇನೋ ಫಿಕ್ಸ್ ಆಗಿದೆ. ಸೊ ಈ ವಿಚಾರನೂ ಕೂಡ ದಿನಕ್ಕೊಂದೊಂದು ಒಂದು ಹೋರಾಟನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಕ್ ಆಗ್ತಾ ಇಲ್ಲ ನಮ್ ಕೈಲಿ. ಯಾಕೆ ಅಂತ ಹೇಳಿದ್ರೆ ದಿನ ಒಂದೊಂದು ಹೋರಾಟ ಕೊಡ್ತಾರೆ. ನಾಚಿಕೆ ಇಲ್ಲ ಈ ಸರ್ಕಾರಕ್ಕೆ. ಇದಿಷ್ಟು ಲೂಟಿ
ಅಂದ್ರೆ ಇವರಿಬ್ರು ಅಧಿಕಾರ ಉಳಿಸ್ಕೊಳಕೋಸ್ಕರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎಲ್ಲರಿಗೂ ದುಡ್ಡ ಕಲೆಕ್ಷನ್ ಇಳಿದ್ಬಿಟ್ಟಿದ್ದಾರೆ. ಅದರಿಂದ ಮಂತ್ರಿಗಳೆಲ್ಲ ಕಲೆಕ್ಷನ್ಗೆ ಮಾಸ್ಟರ್ಗಳು ಔಟ್ ಅವ್ರಿದೆ, ಪ್ರೊಫೆಸರ್ಗಳು ಔಟ್ ಇದ್ದಾರೆ ದುಡ್ಡು ವಸೂಲಿಯಲ್ಲಿ. ಇವತ್ತು ಕಾಂಗ್ರೆಸ್ ಡೌಟ್ ಇಟ್ಕೊಂಬೇಡಿ, ಅಬಕಾರಿ ಸಚಿವರಿಗೆ ದುಡ್ಡು ಹೋಗೋದು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅದು ಮುಖ್ಯಮಂತ್ರಿಗೆ ಇದಿದ್ರೆ ಗೌರವ ಇದ್ರೆ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಬೇಕು ಅವ್ರದ್ದು. ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಬೇಕು ಅವ್ರದ್ದು. ಯಾಕೆ ಹಿಂಗ್ ಬಿಟ್ಕೊಂಡಿದ್ದಾರೆ? ಇಷ್ಟಾದ್ಮೇಲೂ ಕೂಡ ಮಾಧ್ಯಮದಲ್ಲಿ ಬಂದ್ಮೇಲೆ ಇದು ಎರಡನೇ ಸರಿ ಮಾಧ್ಯಮದಲ್ಲಿ ಬಂದ್ಮೇಲೂ ಕೂಡ ಅವ್ರನ್ನ ಉಳಿಸ್ಕೊಂತಾರೆ ಅಂದ್ರೆ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಅಷ್ಟೇ. ಇವತ್ತು ಲಂಚಾವತಾರದಲ್ಲಿ ಮುಳುಗೋಗಿದೆ. ಯಾಕೆಂದ್ರೆ ಅಲ್ಲಿ ರಾಹುಲ್ ಗಾಂಧಿಗೆ ಬೇರೆ ದುಡ್ಡಿಲ್ಲ, ಕರ್ನಾಟಕ ಒಂದೇ ಅವ್ರಿಗೆ ATM ಔಟ್ ಇದೆ. ದುಡ್ಡು ಹೊಡೆದು ಕೊಡ್ಬೇಕು ಇವ್ರಿಗೆ, ಇಲ್ಲ ಅಂದ್ರೆ ಮಂತ್ರಿಗಿರಿ ಇಲ್ಲ. 6 ತಿಂಗಳಿಗೆ 3 ತಿಂಗಳಿಗೆ ರೀಶಫಲ್ ಅಂತ ಯಾವಾಗ ಮುಖ್ಯಮಂತ್ರಿ ರೀಶಫಲ್ ಅಂತ ಹೇಳ್ತಾರೋ ಅವಾಗೆಲ್ಲ ದುಡ್ಡು ವಸೂಲಿ. ಇವತ್ತು ಇದು ಮೊದಲನೇದಲ್ಲ, ಇದು 3ನೇ ಬಾರಿ ಈ ಮಂತ್ರಿ ಸಿಕ್ಕಾಕೊಂಡಿರೋಂಥದ್ದು. ಇಷ್ಟು ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ ಯಾವತ್ತೋ ತೆಗಿಬೇಕಾಯ್ತು. ಆದ್ರೆ ಇವರು ದುಡ್ಡು ಕೊಡ್ತಾರೆ ಅನ್ನೋ ಒಂದೇ ಹಾಲ್ ಕರಿತ ಹಸು ಅಂತ ಹೇಳ್ತಾರಲ್ಲ, ಒಳ್ಳೆ ಹಾಲ್ ಕರಿಯೋ ಹಸು ಇದು ಕರಪ್ಷನ್ ಮಾಡುವಂತದ್ದು. ಅದಕ್ಕೆ ಇವರು ಮಂತ್ರಿಗೆ ದುಡ್ಡು ಕೊಡಕ್ಕೆ ಇವೆಲ್ಲ ಕಲೆಕ್ಟ್ ಮಾಡ್ತಾ ಇರೋದು. ಒಂದೊಂದು ವೈನ್ ಸ್ಟೋರ್ಗೂ ಕೂಡ 2.5-3 ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳೋದಂಥದ್ದು, ನಾವು ವೈನ್ ಸ್ಟೋರ್ಗಳನ್ನ ನಾವು ಟ್ರಾನ್ಸ್ಪರೆಂಟ್ ಆಗಿ ಹಂಚ್ತಾ ಇದ್ದೀರಿ ಅಂತ. ಟ್ರಾನ್ಸ್ಪರೆಂಟ್ ಅಂದ್ರೆ ಇದ್ರೆ ದುಡ್ಡು, ಟ್ರಾನ್ಸ್ಪರೆಂಟ್ ಅಂದ್ರೆ ದುಡ್ಡು ವಸೂಲಿ ಅಂತ ಇವತ್ತು ಕಾಂಗ್ರೆಸ್ ಅವರು. ಏನ್ ಅದಕ್ಕೆ ಯಾವ್ದು ಇಲ್ಲ, ಹಿಂದುಳಿದವರು ಇಲ್ಲ, ಮುಂದುಳಿದವರು ಇಲ್ಲ, SCಗಳಿಲ್ಲ, ಎಲ್ಲರೂ ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ರೆ ನಿಮ್ಗೆ ವೈನ್ ಸ್ಟೋರ್ಸ್ ಶಾಂಕ್ಷನ್. ಅವಶ್ಯಕತೆ ಏನಿದೆ? ಇವ್ರು ಗಾಂಧೀಜಿ ಅಂತಾರಲ್ಲ, ಗಾಂಧೀಜಿ ಪಾನ ನಿರೋಧ ಮಾಡಿ ಅಂತ ಹೇಳಿದ್ರು. ಇವ್ರು ಗಾಂಧೀಜಿ ಹೆಸರು ಹೇಳ್ಕೊಂಡು ಈಗ ವಿಶೇಷ ಅಧಿವೇಶನ ಕರೀತಾವ್ರೆ. ಗಾಂಧೀಜಿ ಹೆಸರು ತೆಗೆದಾಕಿದ್ದಾರೆ ಬಿಜೆಪಿಯವರು ಅಂತ ಹೇಳ್ಬಿಟ್ಟು. ಈಗ ಮಾನ ಮರ್ಯಾದೆ ಬೇಡವಾ ನಿಮ್ಗೆ? ದುಡ್ಡು ವಸೂಲಿ ಮಾಡ್ತಾ ಇದ್ದೀರಲ್ಲ ನೀವು. ಚುನಾವಣೆ ಬಂದಿತ್ತು, ಆ ಟೈಮಲ್ಲಿ ಮಾಡಿದ್ರು ಅಷ್ಟೇ. ಅವರು 5 ವರ್ಷ ಪೂರ್ತಿ ಸುಮ್ಮನೆ ಇದ್ರು, ಚುನಾವಣೆ ಬಂದಾಗ ಮಾಡಿದ್ರು. ಈಗ ನಾವು ಇದನ್ನ ಹೋರಾಟ ನಾವು ಮಾಡ್ತಾ ಇದ್ದೀರಿ. ಈಗಾಗ್ಲೇ ನೆನ್ನೆ ಬಳ್ಳಾರಿ ಫೈರಿಂಗ್ದು ಗಲಾಟೆ ಮಾಡ್ತಾ ಇದ್ದೀರಿ. ಡ್ರಗ್ ಮಾಫಿಯಾದು 21ನೇ ತಾರೀಕೇನೋ ಫಿಕ್ಸ್ ಆಗಿದೆ. ಸೊ ಈ ವಿಚಾರನೂ ಕೂಡ ದಿನಕ್ಕೊಂದೊಂದು ಒಂದು ಹೋರಾಟನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಕ್ ಆಗ್ತಾ ಇಲ್ಲ ನಮ್ ಕೈಲಿ. ಯಾಕೆ ಅಂತ ಹೇಳಿದ್ರೆ ದಿನ ಒಂದೊಂದು ಹೋರಾಟ ಕೊಡ್ತಾರೆ. ನಾಚಿಕೆ ಇಲ್ಲ ಈ ಸರ್ಕಾರಕ್ಕೆ. ಇದಿಷ್ಟು ಲೂಟಿ. ಅಂದ್ರೆ ಇವರಿಬ್ರು ಅಧಿಕಾರ ಉಳಿಸ್ಕೊಳಕೋಸ್ಕರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎಲ್ಲರಿಗೂ ದುಡ್ಡ ಕಲೆಕ್ಷನ್ ಇಳಿದ್ಬಿಟ್ಟಿದ್ದಾರೆ. ಅದರಿಂದ ಮಂತ್ರಿಗಳೆಲ್ಲ ಕಲೆಕ್ಷನ್ಗೆ ಮಾಸ್ಟರ್ಗಳು ಔಟ್ ಅವ್ರಿದೆ, ಪ್ರೊಫೆಸರ್ಗಳು ಔಟ್ ಇದ್ದಾರೆ ದುಡ್ಡು ವಸೂಲಿಯಲ್ಲಿ. ಇವತ್ತು ಕಾಂಗ್ರೆಸ್ ಡೌಟ್ ಇಟ್ಕೊಂಬೇಡಿ, ಅಬಕಾರಿ ಸಚಿವರಿಗೆ ದುಡ್ಡು ಹೋಗೋದು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅದು ಮುಖ್ಯಮಂತ್ರಿಗೆ ಇದಿದ್ರೆ ಗೌರವ ಇದ್ರೆ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಬೇಕು ಅವ್ರದ್ದು. ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಬೇಕು ಅವ್ರದ್ದು. ಯಾಕೆ ಹಿಂಗ್ ಬಿಟ್ಕೊಂಡಿದ್ದಾರೆ? ಇಷ್ಟಾದ್ಮೇಲೂ ಕೂಡ ಮಾಧ್ಯಮದಲ್ಲಿ ಬಂದ್ಮೇಲೆ ಇದು ಎರಡನೇ ಸರಿ ಮಾಧ್ಯಮದಲ್ಲಿ ಬಂದ್ಮೇಲೂ ಕೂಡ ಅವ್ರನ್ನ ಉಳಿಸ್ಕೊಂತಾರೆ ಅಂದ್ರೆ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಅಷ್ಟೇ.